ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಿಕಾ ಅಡುಗೆ ಮನೆ. ಇವತ್ತಿನ ರೆಸಿಪಿ ಕೆಕ್ಕರಿಕೆ ಹಣ್ಣಿನ ರಸಾಯನ ಅಥವಾ ಇಬ್ಬಟ್ಟಲು ಹಣ್ಣಿನ ರಸಾಯನ ಮಾಡುವ ವಿಧಾನ. ನಾನು ಇಲ್ಲಿ ಒಂದು ಕೆಕ್ಕರಿಕೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು 2 ಭಾಗಗಳನ್ನಾಗಿ ಮಾಡ್ಕೊತೀನಿ. ಈ ಮಾಡಿಕೊಂಡಂತಹ ಕೆಕ್ಕರಿಕೆ ಹಣ್ಣನ್ನು ಅದರಲ್ಲಿ ಒಳಗಡೆ ಇರುವಂತಹ ಬೀಜಗಳನ್ನು ಚಾಕುವಿನ ಸಹಾಯದಿಂದ ಫುಲ್ ನೀಟಾಗಿ ಸ್ವಲ್ಪನೂ ಇಲ್ಲದಿರೋ ಹಾಗೆ ತಿಕ್ಕೊತೀನಿ. ಒಂದು ಬೀಜನೂ ಇಲ್ಲದಿರೋ ಹಾಗೆ ನೀಟಾಗಿ ಕೆಕ್ಕರಿಕೆ ಹಣ್ಣಿನ ಬೀಜನ ನೀಟಾಗಿ ತೆಗಿಬೇಕು. ಈ ಬೀಜ ತೆಗೆದಾದ್ಮೇಲೆ ಅದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆ ರ್ಯಾಪರ್ನೂ ನೀಟಾಗಿ ತೆಕ್ಕೋಬೇಕು. ತುಂಬಾ ಈಸಿಯಾಗಿ ಸಿಪ್ಪೆ ಸುಲಿಲಿಕ್ಕೆ ಬರುತ್ತದೆ. ಈ ಸಿಪ್ಪೆ ತಿಕ್ಕೊಂಡಾದಮೇಲೆ ನೋಡಿ ಈ ರೀತಿ ಇರುತ್ತೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಹಾಗೆ ರಸಾಯನ ರೀತಿಯೂ ತಿನ್ಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ನೋಡಿ, ಇಲ್ಲೊಂದು ಬಟ್ಲಿಗೆ ನಾನು ಎಷ್ಟು ಬೇಕು ಅಷ್ಟನ್ನು ಕೆಕ್ಕರಿಕೆ ಹಣ್ಣು ತಗೊತಾ ಇದ್ದೀನಿ. ಒಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೆಕ್ಕರಿಕೆ ಹಣ್ಣು ತಗೊಂಡು ಹಾಕ್ಕೊತಾ ಇದ್ದೀನಿ. ಇದು ಫಸ್ಟಿಗೆ ಕಲಸಿಡೋದ್ರಿಂದ ನೀರಾಗುವಂಥ ಚಾನ್ಸಸ್ ಇರುತ್ತೆ. ಇದು ಯಾವಾಗ ನಮಗೆ ತಿನ್ನೋಕ್ಕೆ ಬೇಕೋ ಆವಾಗವಾಗ ಕಲಿಸ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಿ 3 ಸ್ಪೂನಷ್ಟು ಕೆಕ್ಕರಿಕೆ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ, ಈಗ ಬೆಲ್ಲ ಹಾಕ್ಕೊತಿದ್ದೀನಿ. ಒಂದು 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಈಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಪುಡಿನೂ ಹಾಕೋಬೋದು. ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚಪಾತಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆನೂ ತಿನ್ಬೋದು. ಇದು ಮೊದಲಿಗೆ ಕಲಸಿಡೋದ್ರಿಂದ ನೀರಾಗೋ ಚಾನ್ಸಸ್ ಇರುತ್ತೆ. ಆವಾಗವಾಗ ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಕ್ವಿಕ್ಕಾಗಿ ರೆಡಿಯಾಗಿದೆ ರಸಾಯನ. ಕೆಕ್ಕರಿಕೆ ಹಣ್ಣಿನ ರಸಾಯನ ಕ್ವಿಕ್ಕಾಗಿ ರೆಡಿಯಾಗಿದೆ.